ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಆಚೆ ಹೋಗೋದಿದೆ. ಆ್ಯಂಡ್ ಇವತ್ತೇನಂತಂದರೆ ಆಲ್ಮೋಸ್ಟ್ ನಂದು ಸ್ನಾನ ಪೂಜೆ ಎಲ್ಲ ಆಯಿತು. ಮಾರ್ನಿಂಗ್ ರುಟೀನ್ ಎಲ್ಲ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಟಿಫನ್ ಕೂಡ ಮಾಡಿದ್ದೀನಿ. ಇವಾಗ ನಾನು ಶಿವಮೊಗ್ಗ ಹೊರಟಿದ್ದೀನಿ. ಲೈಕ್ ಅಕ್ಕರ ಮನೆಗೇನಲ್ಲ, ಆಚೆ ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಅಶೋಕನು ಕೂಡ ಬರ್ತಾ ಇದ್ದಾಳೆ. ಅವಳು ಸ್ವಲ್ಪ ಕೆಲಸದ ಮೇಲೇ ಬರ್ತಾ ಇದ್ದಾಳೆ. ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ದಿನ ಅಂತ ಹೇಳಿಬಿಟ್ಟು. ಬಟ್ ಹೇಗೂ ಹೋಗ್ತಾ ಇದ್ದೀನಿ ಅಲ್ವಾ, ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಹೇಗೆ ಹೋಗುತ್ತೋ ಹಾಗೆ ತಗೊಂಡು ಹೋಗ್ತೀನಿ ವಿಡಿಯೋನ ಇವತ್ತಿನ ದಿನ. ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಇಬ್ಬರು ಕೇಳಿದ್ರು ಲೈಕ್ ಸ್ಕಿನ್ ಕೇರ್ ರುಟೀನ್ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಡೆಫಿನೆಟ್ಲಿ ವಿ ಹ್ಯಾವ್ ಟು ಫಾಲೋ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ರಿಗೂ ಕೂಡ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಇರುತ್ತೆ. ಸೊ ಎಲ್ಲರ ಸ್ಕಿನ್ ಟೈಪು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ನಾವು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ, ಸ್ಕಿನ್ ಕೇರ್ ಅಂತ ಬಂದಾಗ ಹೌದು, ಸ್ಕಿನ್ ಕೇರ್ನ ನಾವು ಮಾಡಬೇಕು, ಪ್ರಾಪರಾಗಿ ಮೇಂಟೈನ್ ಮಾಡಿ ಎಲ್ರಿಗೂ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ನಂದು ಸ್ಕಿನ್ ಟೈಪ್ ಅಂತ ಬಂದಾಗ ನಾನು ಆನೆಸ್ಟ್ಲಿ ಹೇಳ್ತೀನಿ, ಯಾವುದೇ ರೀತಿ ಮುಚ್ಚುಮರೆ ಅಂತ ಮಾಡೋದಿಲ್ಲ. ನನ್ನ ಸ್ಕಿನ್ ಟೈಪ್ ಅಂತ ಬಂದಾಗ ನಂದು ನಿಜವಾಗ್ಲೂ ಆಕ್ನೆ ಪ್ರೋನ್ ಸ್ಕಿನ್. ನನಗೆ ಬೇಗ ಸ್ಕಿನ್ ಇಶ್ಯೂಸ್ ಆಗ್ಬಿಡುತ್ತೆ. ಅಂದರೆ ಲೈಕ್ ಒಂದು ಪ್ರಾಡಕ್ಟ್ ಚೇಂಜ್ ಮಾಡಿದ್ರು ಕೂಡ, ವೆದರ್ ಚೇಂಜ್ ಆದರೂ ಕೂಡ, ಸೊ ಈ ಥರ ಆದರೆ ನನಗೆ ಬೇಗ ಸ್ಕಿನ್ ಇಶ್ಯೂಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಡಾಕ್ಟರ್ ಕನ್ಸಲ್ಟೇಷನ್ ಬೇಸ್ ಮೇಲೇ ನಾನು ಯಾವಾಗಲೂ ಇರ್ತೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋವಂಥದ್ದನ್ನು ಕೂಡ ನಾನು ಪ್ರೀವಿಯಸ್ಲಿ ಹೇಳಿದ್ದೀನಿ ನಿಮಗೆ. ಇದು ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ನಾನು ಮಾಡ್ಕೊಂಡು ಬಂದಿರುವಂತಹ ರುಟೀನ್. ಓಕೆನಾ? ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ನಿಮಗೂ ಕೂಡ ಅಷ್ಟೇ ಸ್ಕಿನ್ ಇಶ್ಯೂಸ್ ಏನಾದರೂ ಆದಾಗ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್. ಆವಾಗ ಅಷ್ಟೇ ನಾವು ಒಂದು ಒಳ್ಳೆ ರಿಸಲ್ಟ್ ತಗೊಳ್ಳೋದಕ್ಕೆ ಸಾಧ್ಯ. ನಾನು ಕೂಡ ಆಸ್ ಆಫ್ ನಾವ್ ಇದು ಒಂದು ಬಿಗ್ಲೋ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಫೇಸ್ ವಾಶ್ಗೆ ಇದನ್ನೇ ಯೂಸ್ ಮಾಡುವಂಥದ್ದು. ಡೇ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಂತ ಬಂದಾಗ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ. ಎಪಿಸೋಪ್ ಟೇಸಿ ಮಾಯ್ಶ್ಚರೈಸರ್ ಕಮ್ ಸನ್ಸ್ಕ್ರೀನ್ ಇದು. ಸೊ ನಂಗೆ ಇದರಲ್ಲೇ ಮಾಯ್ಶ್ಚರೈಸರ್ ಇದೆ ಆ್ಯಂಡ್ ಸನ್ಸ್ಕ್ರೀನ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಏನಂತಂದರೆ, ನನ್ನ ಮೇಕಪ್ ವಿಡಿಯೋಸ್ ನೋಡಿದರೆ ಅಥವಾ ನನ್ನ ಸ್ಕಿನ್ ಕೇರ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಕೇಳಿರೋದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ, ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಲಿಕ್ಕೆ ಅಂಥದ್ದೇನಿಲ್ಲ. ಜಸ್ಟ್ ನಾನು ಬಿಗ್ಲೋ ಫೇಸ್ ವಾಶ್ ಮಾಡುವಂಥದ್ದು ಆ್ಯಂಡ್ ಎಪಿಸಾಪ್ ಟೇಸಿನ ನನ್ನ ಮಾಯ್ಶ್ಚರೈಸಿಂಗ್ ಕಮ್ ಸನ್ಸ್ಕ್ರೀನ್ ಆಗಿ ನಾನು ಯೂಸ್ ಮಾಡುವಂಥದ್ದು. ಸೊ ಇಷ್ಟೇ ಇರೋ ಕಾರಣ ನಾನು ಅದನ್ನ ಹಂಗೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೇಳಿರೋ ಕಾರಣ ಹೇಳಿದ್ದೀನಿ ಅಷ್ಟೇ. ಅದರ್ವೈಸ್ ಸೀರಿಯಸ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಶೋ ದಿಸ್. ಸ್ಕಿನ್ ಟೈಪ್ ಅಂತ ಬಂದಾಗ ತುಂಬ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಇರುತ್ತೆ. ಡ್ರೈ ಸ್ಕಿನ್ ಇರುತ್ತೆ, ನಾರ್ಮಲ್ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ದೇರ್ ಆರ್ ಲಾಟ್ ಆಫ್ ಸ್ಕಿನ್ ಟೈಪ್ಸ್. ನಮ್ಮ ಸ್ಕಿನ್ ಟೈಪ್ ಏನು ಅಂತ ನಾವು ನೋಡಿಕೊಂಡು ಆನ್ ದ ಬೇಸಿಸ್ ಆಫ್ ದಟ್ ನಾವು ಸ್ಕಿನ್ ಕೇರ್ನ ಫಾಲೋ ಮಾಡಬೇಕು. ಸೊ ಇದು ನನ್ನ ಸಜೆಷನ್. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ಫಾಲೋ ಮಾಡೋದು ಅದೆಲ್ಲ ಬೇಡ. ಯಾಕೆಂದರೆ ನಾನು ಹೇಳಿದಾಗೆ ಸ್ಕಿನ್ ಟೈಪ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ ಟೈಪ್ ಬೇಸಿಸ್ ಮೇಲೆ ನೀವು ಮಾಡಿ. ಆದಷ್ಟು ಬೇರೆಯವರ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು, ಅವರ ಒಂದು ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಅವ್ರಿಗೆ ವರ್ಕ್ ಆಗುವಂಥದ್ದು ನಿಮಗೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಅ ಸ್ಟ್ರಾಂಗ್ ಮಿತ್ ನನ್ನ ಪ್ರಕಾರ. ಯಾಕಂತಂದರೆ ನಮ್ಮ ಸ್ಕಿನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಟುವಾರ್ಡ್ಸ್ ಪ್ರಾಡಕ್ಟ್ಸ್, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಡರ್ಮಟಾಲಜಿಸ್ಟ್ನ ನೀವು ಸಜೆಸ್ಟ್ ಮಾಡ್ಕೊಳ್ಳಿ. ಲೈಕ್ ಏನಾದರೂ ಸ್ಕಿನ್ ಬ್ಯಾರಿಯರ್ಸ್ ಇದ್ದರೆ. ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೀವೇನು ನಾರ್ಮಲ್ ಆಗಿರ್ತೀರಾ, ಸೊ ಹಾಗೆ ಇದ್ದರೆ ಓಕೆ, ಅಡ್ಡಿ ಇಲ್ಲ. ಬಟ್ ಏನಾದರೂ ಸ್ಕಿನ್ ಇಶ್ಯೂಸ್ ಅಂತ ಬಂದಾಗ ಪ್ಲೀಸ್ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಅವ್ರ ಬೇಸ್ ಮೇಲೆ ನೀವು ತೊಗೊಳ್ಳಿ. ಈಗ ನಾನು ತೋರಿಸಿದ್ದಂಥ ಈ ಫೇಸ್ ವಾಶ್ ಮತ್ತು ಮಾಯ್ಶ್ಚರೈಸರು ಕೂಡ ಅಷ್ಟೇ. ನನಗೆ ಸ್ಕಿನ್ ಇಶ್ಯೂಸ್ ಆದಾಗ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ತೊಗೊಂಡಿರೋವಂಥದ್ದು. ಸೊ ಇದನ್ನು ಸಿನ್ಸ್ ನಾನು ಒಂದು 2-3 ಇಯರ್ಸಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಓಕೆ ಫೈನ್. ಹಾಗಂತ ಏನು ಪಿಂಪಲ್ಲೇ ಆಗಲ್ಲ, ಮಾರ್ಕ್ಸೇ ಆಗಲ್ಲ, ಸ್ಪಾಟ್ಸೇ ಬರಲ್ಲ ಅಂತಲ್ಲ. ಡೆಫಿನೆಟ್ಲಿ ಐ ಹ್ಯಾವ್ ಆಕ್ನೆ ಆ್ಯಂಡ್ ಆಕ್ನೆ ಮಾರ್ಕ್ಸ್, ಸ್ಪಾಟ್ಸ್ ಎಲ್ಲದೂ ಇರುತ್ತೆ. ಬಟ್ ಏನಂತಂದರೆ, ಒಂದು ಸ್ಕಿನ್ ಕೇರ್ನ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕಾಗಿರುತ್ತೆ. ಸೊ ಅಷ್ಟೇ. ಅದು ಬಿಟ್ಟರೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ಕೆಲವ್ರಿಗೆ ಸೀಸನಿಗೆ ಬರುತ್ತೆ, ವೆದರ್ಗೆ ಬರುತ್ತೆ, ವಾಟರ್ಗೆ ಬರುತ್ತೆ, ಫುಡ್ಗೆ ಬರುತ್ತೆ. ಇಂಥದಕ್ಕೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಬಟ್ ಬಂದಾಗ ವಿ ಹ್ಯಾವ್ ಟು ಟೇಕ್ ಪ್ರಾಪರ್ ಸ್ಟೆಪ್ಸ್ ಟುವರ್ಡ್ಸ್ ದಟ್ ಅಷ್ಟೇ. ಇಷ್ಟೇ ಈ ಒಂದು ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ನಾನು ಹೇಳಬೇಕಾಗಿದ್ದು. ಸೊ ಇಷ್ಟು ಹೇಳಿದ್ದೀನಿ ಅಷ್ಟೇ. ಸೊ ಇವಾಗ ಬನ್ನಿ, ತಡ ಮಾಡೋದು ಬೇಡ. ನಮ್ಮಕ್ಕ ಆಲ್ರೆಡಿ ಕಾಲ್ ಮಾಡಿದ್ಲು ನಾನು ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಕೂಡ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಬೇಕು.
ಹೊರಟಿ ನಾನು ಅಕ್ಕನ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫೈನಲಿ ಊರಿಂದ ಬಸ್ ಇಟ್ಕೊಂಡು ನಾನು ಶಿವಮೊಗ್ಗ ಹೊರಟೆ. ಅದಾದಮೇಲೆ ಅಕ್ಕ ನಾನು ಇಬ್ಬರು ಕೂಡ ಸ್ವಲ್ಪ ಕೆಲಸ ಇತ್ತು, ಕೆಲಸಗಳ ಕಡೆ ನಾವು ಗಮನ ವಹಿಸಬೇಕಾಗಿತ್ತು. ಆ್ಯಂಡ್ ಅಕ್ಕನೂ ಕೂಡ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸೊ ಹಾಸ್ಪಿಟಲ್ಗೂ ಹೋಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ. ಅದೆಲ್ಲ ಮುಗಿಸ್ಕೊಂಡು ನಾವಿಬ್ಬರು ಆಟೋ ಹಿಡ್ಕೊಂಡು ಇವಾಗ ಹೊರಟ್ವಿ. ಸೊ ಎಲ್ಲಿಗೆ ಹೊರಟ್ವಿ ಅಂತಂದರೆ ಸ್ವಲ್ಪ ಶಾಪಿಂಗ್ ಇತ್ತು ಆ್ಯಂಡ್ ಆಲ್ಸೋ ಹೊಟ್ಟೆ ಹಶ್ವಾಗ್ತಾ ಇತ್ತು. ಹಾಗಾಗಿ ಫಸ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಎಳ್ನೀರು ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಎಳ್ನೀರು ಎಷ್ಟೋ ಸಮಾಧಾನ. ಎಳ್ನೀರಿಗೆ ಎಕ್ಸ್ಟ್ರೀಮ್ಲಿ ಗುಡ್. ಇದಂತೂ ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಸಲ ಬಂದಿದ್ದೀವಿ ಆ್ಯಂಡ್ ಬರ್ತಾನೆ ಇರ್ತೀವಿ. ಇವತ್ತು ಕೂಡ ಅಷ್ಟೇ. ಫ್ರೆಂಡ್ಸ್, ಏನು ಗೊತ್ತಾ, ಜಾನ್ ಮಂತ್ ಅಲ್ವಾ, ಸೊ ಜನವರಿ ಫುಲ್ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಇವತ್ತು ನಾವು ಬಂದಿರೋ ಹೋಟೆಲ್ ಅಷ್ಟೇ ಫುಲ್ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಸಖತ್ತು ಫೀಲ್ ಸಿಗ್ತಾ ಇದೆ, ಒಳ್ಳೆ ಖುಷಿ ಅನ್ನಿಸ್ತಾ ಇದೆ ಮಾತ್ರ. ನಮಗಂತೂ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಇದು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಬನ್ನಿ, ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಖುಷಿ ಆಗುತ್ತೆ ನಿಮ್ಮನ್ನು ಕೂಡ. ಬನ್ನಿ ಹೋಗೋಣ. ಈಗ ನಾನು ತೋರಿಸ್ತಾ ಇರುವಂತಹ ರೆಸ್ಟೋರೆಂಟ್ ಬಂದುಬಿಟ್ಟು ಆಲ್ಮೋಸ್ಟ್ ಶಿವಮೊಗ್ಗ ಪೀಪಲ್ಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಇದು ಬಂದುಬಿಟ್ಟು ಗೋಪಿ ಸರ್ಕಲಲ್ಲಿರುವಂತಹ ಅನ್ಮೋಲ್ ರೆಸ್ಟೋರೆಂಟ್. ಇಂಟೀರಿಯರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. 2 ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ. ಒಂದು ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಬಾರ್ ಸೆಷನ್. ಬಾರ್ ಸೆಷನಲ್ಲೂ ಕೂಡ ಫ್ಯಾಮಿಲಿ, ಫ್ರೆಂಡ್ಸ್, ಕಪಲ್ಸ್ ಎಲ್ಲರೂ ಕೂಡ ಹೋಗ್ತಾರೆ. ಎರಡೂ ಕಡೆನೂ ಕೂಡ ನಮಗೆ ಒಳ್ಳೆ ಹಾಸ್ಪಿಟಾಲಿಟಿ ಇದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಬೋದು. ಇಂಟೀರಿಯರ್ ಈ ರೀತಿ ಇರುತ್ತೆ ನಿಮಗೆ. ಎವ್ರಿ ಡೇ ಹೋದರೆ ಒಂದು ಮೈಲ್ಡ್ ಮ್ಯೂಸಿಕ್ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ ಮಾತ್ರ. ನನಗಂತೂ ಫೇವ್ರೆಟ್ ರೆಸ್ಟೋರೆಂಟ್. ನನಗಂತೂ ಟು ಬಿ ಹಾನೆಸ್ಟ್ ಹೇಳ್ತೀನಿ, ಈ ಒಂದು ರೆಸ್ಟೋರೆಂಟಿಗೆ ಬಂದಾಗೆಲ್ಲನೂ ಕೂಡ ಫೀಲ್ ಲೈಕ್ ಹೆವೆನ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ಮಾತ್ರ ನಿಜವಾಗ್ಲೂ. ಆ್ಯಂಡ್ ಇದು ಕೂಡ ಜಾನ್ ಮಂತ್ ಆಗಿರೋದ್ರಿಂದ ಏನೋ ಡೆಕೋರೇಷನ್ಸ್ ಆಗಿರ್ಬೋದು ಆ್ಯಂಡ್ ಇಂಟೀರಿಯರ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ ಮಾತ್ರ. ಸಖತ್ ಖುಷಿ ಆಗ್ತಾಯಿದೆ ಮಾತ್ರ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇದು ಬಂದುಬಿಟ್ಟು ಶಿವಮೊಗ್ಗ ಗೋಪಿ ಸರ್ಕಲಲ್ಲಿದೆ ಅನ್ಮೋಲ್ ರೆಸ್ಟೋರೆಂಟ್. ಯಾರಾದರೂ ನೋಡಿಲ್ಲ ಅಂದರೆ, ಯಾರಾದರೂ ಬಂದಿಲ್ಲ ಅಂತಂದರೆ ಪ್ಲೀಸ್ ಬನ್ನಿ. ಸಖತ್ ಟೇಸ್ಟ್ ಇರುತ್ತೆ ಮಾತ್ರ. ಇಲ್ಲಿ ಎಲ್ಲ ಫುಡ್ಗಳನ್ನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ, ಕಪಲ್, ಫ್ರೆಂಡ್ಸ್ ಯಾರು ಬೇಕಾದರೂ ಬರ್ಬೋದು, ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು ಮಾತ್ರ. ಅಲ್ಟಿಮೇಟ್ ಇರುತ್ತೆ ಫೀಲ್. ಟೇಸ್ಟ್ ಅಂತ ಬಂದಾಗ ವಿಚ್ ಈಸ್ ಡಿಫರ್ ಫ್ರಮ್ ಒನ್ ಟು ಅನದರ್, ಐ ಕಂಪ್ಲೀಟ್ಲಿ ಅಗ್ರಿ ದಟ್. ನಮಗೆ ಶಿವಮೊಗ್ಗದಲ್ಲಿ ಕೆಲವೊಂದು ರೆಸ್ಟೋರೆಂಟ್ಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಅದರಲ್ಲಿ ನನಗೇನೋ ಪರ್ಸ್ನಲಿ ಈ ರೆಸ್ಟೋರೆಂಟ್ ಸಖತ್ತು ಇಷ್ಟ ಆಗುತ್ತೆ ಮಾತ್ರ. ಅಂದರೆ ಲೈಕ್ ಬ್ರೈಟ್ ಮತ್ತು ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು ಈ ಥರ ಒಂದಷ್ಟು ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀವಿ. ಬಟ್ ಆದರೂ ಏನೋ ಗೊತ್ತಿಲ್ಲ, ನನಗೆ ಕಂಪ್ಯಾರಿಟಿವ್ಲಿ ಈ ಅನ್ಮೋಲ್ ರೆಸ್ಟೋರೆಂಟ್ ಅಂತೂ ತುಂಬ ಮನಸ್ಸಿಗೆ ಇಷ್ಟ ಆಗುವಂಥ ರೆಸ್ಟೋರೆಂಟ್. ಹಾಗಾಗಿ ನಾವು ಶಿವಮೊಗ್ಗ ಹೋದಾಗೆಲ್ಲನೂ ಕೂಡ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ. ಇಲ್ಲಿ ಅಷ್ಟೇ ಇಂಟೀರಿಯರ್ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇವಾಗ ಅಂದರೆ ಇದು ಜನವರಿ ಮಂತ್ ಆಗಿರೋದ್ರಿಂದ ನ್ಯೂ ಇಯರ್ ಅಥವಾ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಡೆಕೋರೇಟಿವ್ ಒಂದು ಈವೆಂಟ್ ಅಥವಾ ಡೆಕೋರೇಟಿವ್ ಇಂಟೀರಿಯರ್ ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ರೆಗ್ಯುಲರ್ಲಿ ಏನಂತಂದರೆ ಅದು ಮಾಮೂಲು ಏನಿರುತ್ತೆ ಒಳಗಡೆ ಲೈಟಿಂಗ್ಸ್ ಅಥವಾ ಇಂಟೀರಿಯರ್ ಡಿಸೈನ್ಸ್ ಏನಿರುತ್ತೆ ಎಲ್ಲ ಸೇಮ್ ಇರುತ್ತೆ. ಬಟ್ ಈ ಥರ ಬಲೂನ್ ಡೆಕೋರೇಷನ್ಸ್ ಎಲ್ಲ ಇರೋದಿಲ್ಲ ಅಷ್ಟೇ. ಅದರ್ವೈಸ್ ನಿಜವಾಗ್ಲೂ ಹೇಳ್ತೀನಿ, ನಾವು ಹೋದಾಗೆಲ್ಲ ಫೀಲ್ ಮಾಡ್ತೀವಿ ಆ್ಯಂಡ್ ನಾವು ಹೋದಾಗೆಲ್ಲ ಅಬ್ಸರ್ವ್ ಮಾಡಿರೋ ಪ್ರಕಾರ ಸಖತ್ ಕ್ರೌಡ್ ರೆಸ್ಟೋರೆಂಟ್ ಇದು. ಯಾವಾಗಲೂ ಕ್ರೌಡ್ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಅಂತೂ ವೆಯ್ಟ್ ಮಾಡಿಕೊಂಡು ಕೂಡ ನಾವು ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ಅಷ್ಟು ಬ್ಯುಸಿ ಇರುತ್ತೆ ಆ್ಯಂಡ್ ಅಷ್ಟು ಕ್ರೌಡ್ ಇರುತ್ತೆ ಈ ಒಂದು ರೆಸ್ಟೋರೆಂಟ್. ನನಗೂ ಕೂಡ ಅಷ್ಟೇ ತುಂಬ ಫೇವ್ರೆಟ್ ರೆಸ್ಟೋರೆಂಟ್. ಆ್ಯಂಡ್ ಇಲ್ಲಿನ ಫುಡ್ ಅಂತ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ಇದುವರೆಗೂ ನಾವು ಟ್ರೈ ಮಾಡಿರುವಂತಹ ಎಲ್ಲ ಫುಡ್ಗಳು ಕೂಡ ನಮಗೆ ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಿಜವಾಗ್ಲೂ ಹೇಳ್ತೀನಿ, ಫುಡ್ ವಿಚಾರದಲ್ಲಿ ಅಷ್ಟು ಬೇಗ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ಎಲ್ಲೇ ಹೋದರೂ ಕೂಡ ಅಷ್ಟೇ ಫುಡ್ ಅಂತ ಬಂದಾಗ ವಿಚ್ ಈಸ್ ಸಮಥಿಂಗ್ ವಿ ರಿಯಲಿ ಕಾಂಟ್ ಕಂಟ್ರೋಲ್. ಚೆನ್ನಾಗಿರಬೇಕು ಟೇಸ್ಟ್ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಫುಡ್ ಅಂತ ಬಂದಾಗ ನಾವು ಸ್ಯಾಕ್ರಿಫೈಸ್ ಮಾಡೋದಿಲ್ಲ. ಇಲ್ಲೂ ಕೂಡ ಅಷ್ಟೇ ಆರ್ಡ್ರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ.
ನಮ್ಮಕ್ಕ ಆಪೋಸಿಟ್ ಕೂತ್ಬಿಟ್ಟಿದ್ದಾಳೆ. ಏನಂದರೆ ಇಲ್ಲಿ ಸೊ ಇಲ್ಲಿ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗೇ ಪ್ರೊವೈಡ್ ಮಾಡ್ತಾರೆ ಹಾಸ್ಪಿಟಾಲಿಟಿನ ಆ್ಯಂಡ್ ಕಂಫರ್ಟ್ ಫೀಲ್ ಆಗುತ್ತೆ. ಯಾರಾದರೂ ಬಂದಿಲ್ಲ ಅಂದರೆ ಬನ್ನಿ. ಶಿವಮೊಗ್ಗ ಗೋಪಿ ಸರ್ಕಲ್ ಅನ್ಮೋಲ್ ತುಂಬ ಒಳ್ಳೆ ರೆಸ್ಟೋರೆಂಟ್. ನನಗಂತೂ ಸೀರಿಯಸ್ಲಿ ಹೇಳ್ತೀನಿ, ಶಿವಮೊಗ್ಗದಲ್ಲೇ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ರೆಸ್ಟೋರೆಂಟ್. ಕಂಫರ್ಟಬಿಲಿಟಿ ಆ್ಯಂಡ್ ಟೇಸ್ಟ್ ಆ್ಯಂಡ್ ಹಾಸ್ಪಿಟಾಲಿಟಿ, ಇಂಟೀರಿಯರ್, ಎವ್ರಿಥಿಂಗ್ ಇಸ್ ಗುಡ್. ತುಂಬ ಕಂಫರ್ಟಾಗಿ ಫೀಲ್ ಮಾಡ್ಬೋದು. ಬನ್ನಿ, ಯಾರೆಲ್ಲ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ. ಫೈನಲಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಲ್ವಾ, ಸೊ ಫುಡ್ ಕೂಡ ನಮಗೆ ಬಂತು. ನಾವಿಲ್ಲಿ ಸ್ಟಾರ್ಟರ್ಸಿಗೆ ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ. ಈ ಚಿಕನ್ ಲಾಲಿಪಾಪ್ ಅಂತೂ ನಮಗೆ ಫೇವ್ರೇಟ್. ಇನ್ನು ಮೇನ್ ಕೋರ್ಸ್ಗೆ ಅಂತ ಬಂದರೆ ನಾವಿಲ್ಲಿ ಬಟರ್ ಕುಲ್ಚಾ ಮತ್ತು ಕಾಜು ಪಾಲಕ್ ಗ್ರೇವಿ ತೊಗೊಂಡಿದ್ವಿ. ಆ್ಯಂಡ್ ಅದ್ರ ಜೊತೆಲಿ ನಾವು ಒಂದು ಸಿಂಗಲ್ ಚಿಕನ್ ಬಿರಿಯಾನಿ ತೊಗೊಂಡು ಶೇರ್ ಮಾಡಿದ್ವಿ. ನನಗೆ ಇವತ್ತು ಈ ಕಾಜು ಪಾಲಕ್ ಕಾಂಬಿನೇಷನ್ ಅಷ್ಟು ಲೈಕ್ ಆಗಲಿಲ್ಲ. ಯೂಶ್ವಲಿ ನಾವು ತೊಗೊಂಡ್ರೆ ಕಾಜು ತೊಗೋತಿದ್ವಿ, ಇಲ್ಲ ಪಾಲಕ್ ತೊಗೋತಿದ್ವಿ, ಇಲ್ಲ ಅಂತಂದರೆ ಪನ್ನೀರ್ ತೊಗೋತಿದ್ವಿ. ಇವತ್ತು ಕಾಜು ಪಾಲಕ್ ಕಾಂಬಿನೇಷನ್ ನನಗೆ ಅಕ್ಕಂಗೆ ಇಬ್ಬರಿಗೂ ಕೂಡ ಅಷ್ಟು ಏನೋ ಟೇಸ್ಟ್ ವೈಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ಅಷ್ಟು ಏನು ತಿನ್ನೋಕ್ಕೆ ಆಗಲ್ಲ ಅನ್ನೋ ಥರ ಏನಿರಲಿಲ್ಲ. ಬಟ್ ಆ ಕಾಂಬಿನೇಷನ್ ನಮ್ಗೆ ಲೈಕ್ ಆಗಲಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಅದರ್ವೈಸ್ ನಿಮಗೆ ಇಲ್ಲಿ ಸ್ಟಾರ್ಟರ್ಸಿಗೆ ತುಂಬ ಐಟಮ್ ಸಿಗ್ತಾ ಹೋಗುತ್ತೆ, ಸೂಪ್ಗಳು ಸಿಗ್ತಾ ಹೋಗುತ್ತೆ. ಬಂದರೆ ನಿಜವಾಗ್ಲೂ ಟ್ರೈ ಮಾಡಿ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಫುಡ್ ವಿಚಾರದಲ್ಲಿ ನಿಮಗೆ ಬೇಜಾರಾಗಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಆರಾಮ್ಸೆ ಬಂದಾಗ ನೀವಿಲ್ಲಿ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿಕೊಂಡು ಅಥವಾ ಫ್ರೆಂಡ್ಸ್ ಟೈಮ್ನ ಎಂಜಾಯ್ ಮಾಡಿಕೊಂಡು ಫುಡ್ನ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೀವು ಹೋಗ್ಬೋದು. ನಾವು ಕೂಡ ಅಷ್ಟೇ ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲಿ ಈ ರೆಸ್ಟೋರೆಂಟಲ್ಲೇ ನಾವು ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಸರ್ವಿಸ್ ಅಂತ ಬಂದಾಗಲೂ ಕೂಡ ಹೌದು, ಚೆನ್ನಾಗೇ ಸರ್ವಿಸ್ ಕೊಡ್ತಾರೆ. ತುಂಬ ಲೇಟ್ ಸರ್ವಿಸ್ ಏನು ಇರೋದಿಲ್ಲ. ಎಲ್ಲದರಲ್ಲೂ ಕೂಡ ನನಗೆ ಇಲ್ಲಿ ಪರ್ಫೆಕ್ಟ್ ಆಗಿರೋದಕ್ಕೇ ನಾನು ಎಷ್ಟೊಂದು ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ವಿಡಿಯೋ ಮಾಡ್ಕೋತಾ ಇರೋದು ನೋಡಿಬಿಟ್ಟು ಅಲ್ಲಿ ಅವರೇನೆ ಬಂದು ನನ್ನ ಚಾನಲ್ ಬಗ್ಗೆ ವಿಚಾರಿಸಿದ್ರು. ನನಗೆ ತುಂಬ ಖುಷಿ ಆಯಿತು ಆ ವಿಚಾರ. ನನ್ನ ಚಾನಲ್ ಬಗ್ಗೆ ವಿಚಾರಿಸಿ ಅವ್ರ ಫೋನಲ್ಲೂ ಕೂಡ ನನ್ನ ಚಾನಲ್ನ ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿಬಿಟ್ಟು ನನಗೆ ವಿಶ್ ಮಾಡಿದ್ರು, ಲೈಕ್ ಒಳ್ಳೆಯದಾಗಲಿ, ಒಳ್ಳೆ ಚಾನಲ್ ಮಾಡ್ಕೊಂಡಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನನಗೆ ಬೆಸ್ಟ್ ವಿಶಸ್ಸನ್ನು ಕೊಟ್ಟರು. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಇವಾಗ ನಾನು ಇನ್ನೂ ಹೊಸಬ್ಳು ಅಲ್ವಾ, ಸೊ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಈ ಟೈಮಲ್ಲಿ ಯಾರಾದರೂ ಬಂದು ರೆಕಗ್ನೈಸ್ ಮಾಡ್ತಾರೆ, ನನ್ನ ಚಾನಲ್ ಬಗ್ಗೆ ಕೇಳ್ತಾರೆ ಅಂತಂದರೆ ಇಟ್ ವಿಲ್ ಬಿ ವೆರಿ ಹ್ಯಾಪಿ ಥಿಂಗ್ ಟು ಮೀ. ಸೊ ಹಾಗಾಗಿ ನಾನು ಅದನ್ನು ಕೂಡ ಚೆರಿಷ್ ಮಾಡ್ತಾ ಇದ್ದೀನಿ. ಅವರು ಕೂಡ ಅಷ್ಟೇ ತುಂಬ ಒಳ್ಳೆ ರೀತಿಯಲ್ಲಿ ನನಗೆ ವಿಶ್ ಮಾಡಿದ್ರು. ಆ್ಯಂಡ್ ಕಂಪ್ಲೀಟ್ ಆಯಿತು ಇವತ್ತಿನ ದಿನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಮಾತ್ರ. ನಾನು ಅಕ್ಕ ಇದ್ದರೆ ನಿಜವಾಗ್ಲೂ ಆ ದಿನ ಎಲ್ಲ ಸೂಪರಾಗೇ ಇರುತ್ತೆ. ಆ್ಯಂಡ್ ನಾವಿಬ್ಬರೂ ಕೂಡ ತುಂಬ ಚೆನ್ನಾಗಿ ದಿನನ ಚೆರಿಷ್ ಮಾಡ್ತೀವಿ ಆ್ಯಂಡ್ ಮೊಮೆಂಟ್ಸ್ನ ಚೆರಿಷ್ ಮಾಡ್ತೀವಿ ಆ್ಯಂಡ್ ಒಳ್ಳೊಳ್ಳೆ ಮೊಮೆಂಟ್ಸನ್ನು ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಮಿನಿಟ್ನೂ ಕೂಡ ನಾವು ಏನೋ ಯುಟಿಲೈಸ್ ಮಾಡ್ಕೋತೀವಿ. ಇಲ್ಲಿ ಕಂಪ್ಲೀಟ್ಲಿ ನಾವು ಊಟ ಎಲ್ಲ ಮುಗಿಸಿದ್ವಿ. ಎಂಡಲ್ಲಿ ನಮಗೆ ಐಸ್ ಕ್ರೀಮ್ ಇರಲೇಬೇಕು. ಎಲ್ಲೇ ಹೋದರೂ ಕೂಡ ಅಷ್ಟೇ ನಾವು ಐಸ್ ಕ್ರೀಮ್ ಇಲ್ಲದೆ ಬರೋದಿಲ್ಲ. ಇಲ್ಲೂ ಕೂಡ ಅಷ್ಟೇ ನಾನು ವೆರೈಟಿ ಐಸ್ ಕ್ರೀಮ್ಸನ್ನು ಟೇಸ್ಟ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಎವರ್ ಫೇವ್ರೇಟ್ ಅಂತಂದರೆ ಗಡ್ಬಡ್ ಸ್ಪೆಷಲ್. ಅದರಲ್ಲಿ ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಟಿರ್ತಾರೆ ಆ್ಯಂಡ್ ಇದರಲ್ಲಿ ನಿಮಗೆ 3 to 4 ಸ್ಕೂಪ್ ಐಸ್ ಹಾಕಿರ್ತಾರೆ. ಅದ್ರ ಜೊತೆಲಿ ಈ ಥರ ನೀವು ನೋಡ್ತಾ ಇರ್ಬೋದು, ಚೆರಿ ಆಗಿರ್ಬೋದು, ಟೂಟಿ ಫ್ರೂಟಿ ಆಗಿರ್ಬೋದು ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹಾಕ್ಕೊಟ್ಟಿರ್ತಾರೆ. ಸೊ ಇದನ್ನು ಕೂಡ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಐಸ್ ಕ್ರೀಮ್ನ ತೊಗೊಂಡು ಇಬ್ಬರು ಆರಾಮ್ಸೆ ನೀವು ಶೇರ್ ಮಾಡ್ಬೋದು. ನಾನು ಅಕ್ಕನೂ ಕೂಡ ಅಷ್ಟೇ ಈ ಗಡ್ಬಡ್ ಸ್ಪೆಷಲ್ ಐಸ್ ಕ್ರೀಮ್ನ 1 ತೊಗೊಂಡು ನಾವಿಬ್ಬರು ಕೂಡ ಶೇರ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಆ್ಯಂಡ್ ನಮ್ಮ ಊಟನೂ ಕೂಡ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ಅಲ್ಲಿಂದ ನಾವಿಲ್ಲಿ ಸಿಟಿ ಸೆಂಟ್ರಲ್ಲೇ ಶಿವಪ್ಪ ನಾಯಕ ಮಾರ್ಕೆಟ್ ಅಂತ ಇದೆ, ಇಲ್ಲಿಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಇಲ್ಲೂ ಅಷ್ಟೇ ಇಂಟೀರಿಯರ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಕೂಡ ಅಷ್ಟೇ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬಟ್ ಕ್ವೈಟ್ ಕಾಸ್ಟ್ಲಿ ಇರುತ್ತೆ. ನೋಡಿ ನೀವು ವಿಸಿಟ್ ಮಾಡಿ, ನಿಮಗೆ ಲೈಕ್ ಆದರೆ ಡೆಫಿನೆಟ್ಲಿ ನೀವು ಶಾಪ್ ಮಾಡ್ಬೋದು. ನಾವು ಇಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡಿದ್ವಿ, ತುಂಬ ಏನು ಶಾಪ್ ಮಾಡಲಿಲ್ಲ, ಬಟ್ ಸ್ವಲ್ಪ ಶಾಪ್ ಮಾಡಿಕೊಂಡು ಹೊರಟ್ವಿ. ಅದಾದಮೇಲೆ ನಮ್ಮ ಅಕ್ಕ ಗೌರ್ಮೆಂಟ್ ಬಸ್ ಸ್ಟಾಪ್ ಮಾಲಲ್ಲೂ ಕೂಡ ನೋಡೋಣ ತಡಿ ಇನ್ನೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಶಾಪ್ ಮಾಡಿದ್ವಿ. ಇಷ್ಟಾಗಿತ್ತು ಇವತ್ತಿನ ಒಂದು ಪುಟಾಣಿ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಶೂಟ್ ಮಾಡಿ ತೋರಿಸಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.